ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೀವು ನೋಡ್ತಾ ಇದ್ದೀರಾ ರಾಕಿ ವೀರೇಶ್ ಬ್ಲಾಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಇವತ್ತು ನಾವು ಯಶವಂತಪುರ ಟು ಬಿಜಾಪುರ ಟ್ರೈನಲ್ಲಿ ಜನರಲ್ ಡಬ್ಬಲ್ಲಿ ಟ್ರಾವೆಲಿಂಗ್ ಮಾಡ್ತಾಯಿದ್ವಿ ಗಾಯ್ಸ್. ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಅದಕ್ಕೆ ನಾನು ಯಶವಂತಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದರ ಅಪೋಸಿಟೇ ರೈಲ್ವೆ ಸ್ಟೇಷನ್ ಇರೋದು. ಅದಕ್ಕಾಗಿ ನಾನು ಯಶವಂತಪುರ ಮೆಟ್ರೋ ಸ್ಟೇಷನಿಂದ ಒಳಗಡೆಯಿಂದ ಹೋಗ್ತಾ ಇರೋದು ಗಾಯ್ಸ್. ಯಾಕೆಂದರೆ ನಮಗೆ ರೌಂಡ್ ಆಗುತ್ತೆ, ತುಂಬ ಲೇಟ್ ಆಗುತ್ತೆ. ಹಂಗಾಗಿ ಇದಾದರೆ ಈಸಿಯಾಗಿ ಒಳಗಡೆಯಿಂದ ಹೋಗ್ಬೋದು ಗಾಯ್ಸ್. ಬನ್ನಿ ಹೋಗೋಣ ಇವಾಗ. ಇಲ್ಲಿಂದ ಅಂದರೆ ಸ್ವಲ್ಪ ಬೇಗ ಹೋಗ್ಬೋದು ಗಾಯ್ಸ್ ರೈಲ್ವೆ ಸ್ಟೇಷನ್ಗೆ. ಯಾಕೆಂದರೆ ರೈಲ್ವೆ ಸ್ಟೇಷನ್ ಅಪೋಸಿಟೇ ಇದೆ. ಮತ್ತು ಯಶವಂತಪುರ ಬಸ್ ಸ್ಟ್ಯಾಂಡ್ ಅಂದರೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ದೂರ ಆಗುತ್ತೆ. ನೋಡಿ ಗಾಯ್ಸ್, ಹೆಂಗಿದೆ ಇದು ಯಶವಂತಪುರ ಮೆಟ್ರೋ ಸ್ಟೇಷನ್. ಇಲ್ಲೇ ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡ್ತಾರೆ. ನೋಡಿ ಗಾಯ್ಸ್, ಬಂದ್ವಿ ಹೊರಗಡೆ. ಇದರ ಅಪೋಸಿಟೇ ಯಶವಂತಪುರ ರೈಲ್ವೆ ಸ್ಟೇಷನ್ ಇರೋದು. ಇದೇ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್. ಜನರಲ್ ಟಿಕೆಟ್ ತೊಗೊತಾ ಗೈಸ್. ಹಾಗೆ ಊಟ, ನೈಟ್ ಊಟ ಬೇಕಲ್ಲ, ಅದಕ್ಕಾಗಿ ನೈಟ್ ಊಟ ಆರ್ಡ್ರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಚಿತ್ರಾನ್ನ. ಮತ್ತು ಇದು ತುಂಬ ರಶ್ ಇದೆ ಗಾಯ್ಸ್ ಇವತ್ತು. ಅದಕ್ಕೆ ನಾನು ಫ್ರೈಡ್ ರೈಸ್ನ ತೊಗೊಂಡೆ. ಇದೇ ನಮ್ಮ ಟ್ರೈನ್ ಬಂದು ನಿಂತಿದೆ ಆಲ್ರೆಡಿ. ಯಶವಂತಪುರ ಟು ವಿಜಯಪುರ ಸ್ಪೆಷಲ್ ಟ್ರೈನ್ ಇದು. 9:30ಗೆ ಹೊರಡುತ್ತೆ. ನಾನಿವತ್ತು ಜನರಲ್ ಟಿಕೆಟ್ ತೊಗೊಂಡಿದ್ದೀನಿ ಗೈಸ್, ಫಸ್ಟ್ ಟೈಮ್. ನೋಡೋಣ ಯಾವ ಥರ ಇದೆ ಅಂತ. ನಾನು ಹೋಗ್ತಾ ಇರೋದು ಬಂದು ಗುರುವಾರ ಹೋಗ್ತಾ ಇರೋದು. ಟ್ರೈನ್ ಒಳಗಡೆ ಬಂದೆ. ಟ್ರೈನ್ ಲೈಟ್ ಹಾಕಿಲ್ಲ. ಟ್ರೈನ್ ಒಳಗಡೆ ಟ್ರೈನ್ ಫುಲ್ ಖಾಲಿ ಇದೆ ಗೈಸ್. ಊಟ ತಂದಿದ್ದಾನ ತಿಂದ್ಬೋಣ. ಯಾಕಂದರೆ ಟೈಮ್ ಆಲ್ರೆಡಿ 9 o'clock ಆಗಿದೆ, 9 ಗಂಟೆ ಆಗಿದೆ. ಮತ್ತು ಜನರಲ್ ಅಲ್ಲ, ರಶ್ ಆಗ್ಬಿಟ್ಟೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ತಿನ್ನೋಣ ಬನ್ನಿ ಗೈಸ್. ಊಟ ಆಯಿತು. ಊಟ ಆದಮೇಲೆ ನೋಡಿ ಸ್ವಲ್ಪ ರಶ್ ಇದೆ. ಟ್ರೈನ್ ಬಿಡ್ತು ನೋಡಿ ಗೈಸ್. 9:30 ಕರೆಕ್ಟ್ ಟೈಮಿಗೆ ರೈಲ್ವೆ ಸ್ಟೇಷನಿಂದ ಟ್ರೈನ್ ಬಿಡ್ತು. ಫುಲ್ ರಶ್ ಇದೆ ರೈಲ್ವೆ ಸ್ಟೇಷನ್ನು. ಇದು ಎಲ್ಲ ಹಿಂದಿ ಇವರೆಲ್ಲ ಒಡಿಸ್ಸಾ, ಜಾರ್ಖಂಡ್, UP ಅಲ್ಲಿಂದ ಇದ್ದಂಗಿದ್ದಾರೆ. ಬಟ್ ಎಲ್ಲಿ ಹೋಗ್ತಾರ ಗೊತ್ತಾಗ್ತಿಲ್ಲ. ಏನು ಬಂದಿರೋರ ಹೋಗ್ತಾ ಇರೋರ ಗೊತ್ತಾಗ್ತಾಯಿಲ್ಲ. ಎಲ್ಲ ಆ ಕಡೆ ಟ್ರಾವೆಲ್ ಮಾಡೋಂಗೆ ಕಾಣ್ತಾರೆ ಗೈಸ್. ಇವೆಲ್ಲ ಫುಲ್ ರಶ್ ಇದೆ ಇವತ್ತು ಗುರುವಾರ. ನಮ್ಮ ಟ್ರೈನ್ ಫುಲ್ ಫ್ರೀ ಇತ್ತು ಗೈಸ್. ಈ ಟ್ರೈನು ಗುರುವಾರ ನೋಡಿ ಗೈಸ್, ಯಶವಂತಪುರ ಲಾಸ್ಟ್ ಬೋರ್ಡು ಸೆಕ್ಷನ್ ನೋಡಿದರೆ. ಈ ಟ್ರೈನು ಗುರುವಾರ ಮತ್ತು ಸೋಮವಾರದಿಂದ ಗುರುವಾರವರೆಗೂ ಫುಲ್ ಫ್ರೀ ಇರುತ್ತೆ ಗೈಸ್ ಇದು. ಮತ್ತು ಶುಕ್ರವಾರ ರಶ್ ಆಗುತ್ತೆ. ನೀವು ಬಿಜಾಪುರ, ಇದು ಯಶವಂತಪುರಿಂದ ಬಿಜಾಪುರ ಹೋಗೋದ್ರೆ ರಶ್ ಇರುತ್ತೆ. ಗುರುವಾರ ಹೋದ್ರೆ ರಶ್ ಇರಲ್ಲ. ಆ ಕಡೆಯಿಂದ ಬರ್ಬೇಕಾದ್ರೆ ಹಾಗೆ ಈ ಸ್ಯಾಟರ್ಡೇ, ಶನಿವಾರ ರಶ್ ಇರುತ್ತೆ. 9:30 ಆಯಿತು, 9:50 ಆಯ್ತು ಗೈಸ್. ಇವಾಗ ನನ್ನ ಮೇಲೆ ಸೀಟ್ ಸಿಕ್ಕಿತ್ತು, ಫುಲ್ ಸೀಟು. ಮಲ್ಕೊಂಬಿಟ್ಟೆ. ನಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಗೈಸ್. ಹಾಗೆ ಫುಲ್ ಮಲ್ಕೊಂಡಿದ್ದೀನಿ. ಓಕೆ ಗೈಸ್, ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಬಾಯ್. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಬೆಳಗಾಗಿದೆ. ಇವಾಗ ಟ್ರೈನ್ ಗದಗಲ್ಲಿದೆ. ಗದಗಿಂದ ಹೊರಡ್ತಾ ಇದೆ ಗಾಯ್ಸ್. ನೈಟು ನಿನ್ನೆ 10:30 ಮಲ್ಕೊಂಬಿಟ್ಟೆ. ಇಲ್ಲಿ ಬಂದು ಎಚ್ಚರಾಗಿದೆ ಇವಾಗ. ನೋಡಿ ಗಾಯ್ಸ್, ಗದಗಿದು. ಇದೆಲ್ಲ
ಗದಗಲ್ಲೇ ರೈಲ್ವೆ ಸ್ಟೇಷನ್ ವರ್ಕ್ ನಡೀತಾ ಇದೆ ಗಾಯ್ಸ್. ಈ ಕಾಮಗಾರಿ ನಡೀತಾ ಇದೆ ರೈಲ್ವೆದು. ಗದಗಲ್ಲಿ ಸ್ಟಾಪ್ ಆಯ್ತು ಗಾಯ್ಸ್. ಇವಾಗ ಬಿಡ್ತು ಗಾಯ್ಸ್ ಗದಗು. 1 ನಿಮಿಷ ಅಷ್ಟೇ ಸ್ಟಾಪ್ ಆಗೋದು ಟ್ರೈನು. ಹೆಂಗೆ ಬಂದೆವು ಯಶವಂತಪುರಿಂದ ಗದಗವರೆಗೂ ಹೆಂಗೆ ಬಂದೆ ಗೊತ್ತಾಗಿಲ್ಲ ಗಾಯ್ಸ್. ಫುಲ್ ನಿದ್ದೆ. ನೋಡಿದ್ದೆಲ್ಲ ವರ್ಕ್ ಮಾಡ್ತಾವ್ರಿ ಇವಾಗೆಲ್ಲ. ಇವಾಗ ಉತ್ತರ ಕಡೆ ಆಲ್ಮೋಸ್ಟ್ ಎಲ್ಲ ರೈಲ್ವೆ ಸ್ಟೇಷನ್ ಎಲ್ಲ ವರ್ಕ್ ನಡೀತಿದೆ ಗಾಯ್ಸ್. ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇದು ಗದಗ್ ಜಂಕ್ಷನ್ ಗಾಯ್ಸ್. ನೋಡಿ ಗದಗ್ ಜಂಕ್ಷನ್. ಬೆಳಗ್ಗೆ ಒಂದು 7 ಗಂಟೆ ಇರುತ್ತೆ ಗಾಯ್ಸ್ ಗದಗಲ್ಲಿ. ಇದು ಸಾರಿ ಗಾಯ್ಸ್, ನೈಟ್ ನಿಮಗೆಲ್ಲ ಕರೆಕ್ಟಾಗಿ ವಿಡಿಯೋ ನಾನು ಮಾಡಲಿಲ್ಲ. ನಿದ್ದೆ ಬಂದ್ಬಿಡ್ತು, ಹಂಗಾಗಿ ಮಲ್ಕೊಂಡ್ಬಿಟ್ಟೆ. ಸಾರಿ, ಓಕೆನಾ. ಇವಾಗ ಬಿಜಾಪುರ ತಲುಪೋವರೆಗೂ ನಿಮಗೆ ವಿಡಿಯೋ ಮಾಡ್ತೀನಿ ಗಾಯ್ಸ್ ನಾನು. ಇದು ಗದಗಲಿರುವ ಇಲ್ಲಿ ಕಾಣುತ್ತಲ್ಲ ಮ್ಯೂಸಿಯಂ ಗಾಯ್ಸ್. ಇದು ಹಳೆ ವಸ್ತುಗಳೆಲ್ಲ ಮತ್ತು ಮೂರ್ತಿಗಳು ಆ ಥರ ಎಲ್ಲ ಇಲ್ಲಿ ಸಿಗ್ತಾವೆ ಗಾಯ್ಸ್. ನೋಡೋಕೆ ನಿಮಗೆ ಇಲ್ಲೆಲ್ಲ ಕಾಣುತ್ತಲ್ಲ ಅದೇ ಮುಂದೆ ಇಟ್ಟಿದ್ದಾರಲ್ಲ ವಸ್ತು ಸಂಗ್ರಹಾಲಯ ಗಾಯ್ಸ್. ಅದು ಗದಗದು. ಇದು ಇಲ್ಲಿ ಹೋಗುತ್ತಲ್ಲ ಹುಬ್ಳಿ ರೋಡ್ ಗಾಯ್ಸ್. ಇದು ಹುಬ್ಳಿ ಗದಗ ಟು ಹುಬ್ಳಿ ಹೋಗುತ್ತೆ. ಟ್ರೇನು ಅಷ್ಟು ರಶ್ ಇರಲ್ಲ ಗಾಯ್ಸ್. ಇವತ್ತು ಗುರುವಾರ ಅಲ್ಲ, ನಾವು ಬಿಟ್ಟಿರೋದು ಗುರುವಾರ ನೈಟ್ ಬಿಟ್ಟೆ. ರಶ್ ಇರಲ್ಲ ಗಾಯ್ಸ್. ಆರಾಮ್ ಮೇಲೆ ಲಗೇಜ್ ಇರೋದ್ರಲ್ಲೇ ಮಲ್ಕೊಂಬರ್ಬೋದು. ಅದೇ ಶುಕ್ರವಾರ ಬಂದರೆ ಫುಲ್ ರಶ್ ಇರುತ್ತೆ ಗಾಯ್ಸ್. ನೀವು ಟ್ರಾವೆಲ್ ಮಾಡೋಂಗಿದ್ರೆ ಗುರುವಾರನ ಮಾಡಿ, ಓಕೆನಾ. ನೋಡಿ ಗಾಯ್ಸ್, ಇದೆಲ್ಲ ಗದಗ್ ಸಿಟಿ. ಇದು ಎಲ್ಲಿ ನೋಡ್ತೀರ ಅಲ್ಲೆಲ್ಲ ಮನೆಗಳೇ ಕಾಣ್ತಾವೆ. ಗದಗ ಮುಗಿತಾ ಬಂತು. ಚೆನ್ನಾಗಿ ನಿದ್ದೆ ಮಾಡ್ಬೋದು ಗಾಯ್ಸ್ ಟ್ರೈನಲ್ಲಿ. ಯಶವಂತಪುರ ಟು ವಿಜಯಪುರ ಈ ಟ್ರೈನು ಬರ್ಬೋದು ಗಾಯ್ಸ್. ಆರಾಮ್ ಫ್ರೀ ಇರುತ್ತೆ. ನೋಡಿ ಗಾಯ್ಸ್, ಗದಗ ದಾಟಿದ ಮೇಲೆ ಉತ್ತರ ಕರ್ನಾಟಕ ಹೊಲ ಜಮೀನು ಯಾವ ಥರ ಇದೆ ಅಂತ ನೋಡ್ರಿ. ಯಾವ ಥರ ಇದೆ ಅಂತ ಫುಲ್. ನೆಕ್ಸ್ಟು ಹಿಂಗಾರು ಬೆಳೆಗೆ ರೆಡಿ ಮಾಡ್ತಾವ್ರಿ ಇವಾಗೆಲ್ಲ. ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಆಲ್ರೆಡಿ ಆಗಿದೆ, 1 ಸಲ 2 ಸಲ ಆಗಿದೆ. ಇವೆಲ್ಲ ಭೂಮಿ ಎಲ್ಲ ಅರಗ್ತಾರೆ ಗೈಸ್. ಮತ್ತು ಬಿತ್ತಬೇಕಲ್ಲ, ಹಿಂಗಾರು ಬೆಳೆಗೆ ಬಿತ್ತಬೇಕಲ್ಲ, ಅದಕ್ಕೆ ಈ ಥರ ಎಲ್ಲ ಅರಗ್ತಾರೆ. ಗೈಸ್, ನಾವು ಡೈರೆಕ್ಟ್ ಹೊಳೆಹಾಲೂರು ಅಲ್ಲಿಗೆ ಬಂದ್ವಿ ಇವಾಗ. ಇದು ಗದಗ ಟು ಹೊಳೆಹಾಲೂರು ಸೆಂಟ್ರಲ್ಲಿ 5-4 ಬರ್ತವೆ. ಬಟ್ ಅದು ಇದು ಎಕ್ಸ್ಪ್ರೆಸ್ ಅಲ್ಲ, ಸ್ಟಾಪ್ ಅಲ್ಲ. ಡೈರೆಕ್ಟ್ ಗದಗ ಬಿಟ್ಟರೆ ಹೊಳೆಹಾಲೂರು ಇವಾಗ ಸ್ಟಾಪ್ ಇರೋದು. ಇದು ಹೊಳೆಹಾಲೂರು ಅಂತ. ಎಲ್ಲಿ ಬಿಟ್ಟರೆ ಗುಳೇದ ಗುಡ್ಡ, ಬದಾಮಿ ಗ್ಯಾಸ್, ಬಾಲುಮಟ್ಟಿ, ಆಲಮಟ್ಟಿ,
ಬಸವನ ಬಾಗೇವಾಡಿ ವಿಜಯಪುರ ಲಾಸ್ಟ್. ನೋಡಿ ಗ್ಯಾಸ್ ಯಾವ ಥರ ಇದೆ ರೈಲ್ವೆ ಸ್ಟೇಷನ್, ಹೊಳೆಯಾಲೂರು ರೈಲ್ವೆ ಸ್ಟೇಷನ್ ಇದೆ. ಮೇ ಬಿ ಇಲ್ಲಿ ಟೈಮಿಂಗು ಒಂದು 8:45 ಬಂತು ಟ್ರೈನ್. ಇವಾಗ ಕರೆಕ್ಟ್ ಟೈಮು 8:15. ಇವತ್ತು ಸ್ವಲ್ಪ ಲೇಟಾಗಿದೆ. ಆ ಕಡೆಯಿಂದ ಬರ್ಬೇಕಾದ್ರೆ ಫುಲ್ ಲೇಟ್ ಆಗಿತ್ತೆ ಗಾಯ್ಸ್. ಇದು ಟ್ರೈನು ಈ ಕಡೆಯಿಂದ ಸ್ವಲ್ಪ ಬೇಗ ಹೋಗುತ್ತೆ, ಆ ಕಡೆಯಿಂದ ಬರ್ಬೇಕಾದ್ರೆ ಫುಲ್ ಲೇಟು. ಇದು ಎಕ್ಸ್ಪ್ರೆಸ್ ಇಲ್ಲ, ಎಲ್ಲ ಕಡೆ ಸ್ಟಾಪ್ ಕೊಡಲ್ಲ. ಮೇನ್ ಸ್ಟೇಷನ್ ಯಾವುದು ಅಲ್ಲಿ ಮಾತ್ರ ಸ್ಟಾಪ್ ಕೊಡುತ್ತೆ. ಇದು ಹೊಳೆಯಾಲೂರು ಸ್ಟೇಷನ್. ಇಲ್ಲೂ ಅಷ್ಟೇ 1 ನಿಮಿಷ ಅಷ್ಟೇ ಸ್ಟಾಪ್ ಆಗೋದು, ಹೆಚ್ಚಿಗೆ ಎಲ್ಲೂ ಸ್ಟಾಪ್ ಮಾಡಲ್ಲ. ಸ್ಟಾಪ್ ಆಯಿತು. ಒಂದು ನಿಮಿಷ ಸ್ಟಾಪ್ ಮಾಡಿ ಹಂಗೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹತ್ತಂಗಿದೆ ಸ್ವಲ್ಪ ಎಲ್ಲ ಬೇಗ ತೊಗೊಂಡು. ಇದೆಲ್ಲ ಉತ್ತರ ಕರ್ನಾಟಕ ಹಳ್ಳಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಗೈಸ್ ಯಾವ ಥರ ಇದೆ ಅಂತ ಹಳ್ಳಿ. ನೋಡ್ತಾ ಇದೆ ಗೈಸ್ ಯಾವ ಥರ ಇದೆ ಅಂತ. ಇಲ್ಲೊಂದು ನದಿ ಬರುತ್ತೆ ಗೈಸ್, ಮುಂದೆ ಬ್ರಿಡ್ಜ್ ಬರುತ್ತೆ. ಇದು 2019 ಫುಲ್ಲೆಲ್ಲ ಮುಳುಗಡೆ ಆಗಿತ್ತು ಗೈಸ್ ಈ ಊರೆಲ್ಲ. ಇಲ್ಲಿ ಮಲಪ್ರಭಾ ನದಿ ಬರುತ್ತೆ ಗೈಸ್. ಇದು ನೋಡಿ ಗೈಸ್ ಮಲಪ್ರಭಾ ನದಿ. ಇದು ಅಲ್ಲಿ ಕಾಣುತ್ತಲ್ಲ, ಫಸ್ಟ್ ಅಲ್ಲಿಗೆ ಬ್ರಿಡ್ಜ್ ಇತ್ತು, ಅದು ಪ್ರವಾಹ ಬಂದೆಲ್ಲ ಮುಳುಗಿತ್ತು ಗೈಸ್. ಅಲ್ಲಿ ತಂದೆ ಇರ್ತದೆ ಅದು ಹಂಗಾಗಿಬಿಟ್ಟು ಇದನ್ನು ಹೊಸದು ಕಟ್ಟಿದ್ದಾರೆ ಗೈಸ್. ಇವಾಗ ಪ್ರವಾಹ ಬಂದರೆ ಅಲ್ಲಿಗೆಲ್ಲ ನೀರು ಬರ್ತಾ ಇತ್ತು ಗೈಸ್. ಆ ಲೆವೆಲಿಗೆಲ್ಲ ಎಲ್ಲ ಮುಳುಗಡೆ ಆಗಿತ್ತು ಗೈಸ್ ಫಸ್ಟ್ ಎಲ್ಲ. ನೋಡಿ ಗೈಸ್ ಆ ಥರ ಇದೆ ಜಮೀನು, ಹೊಲ. ನಮ್ಮ ಕಡೆ ಎಲ್ಲ ಹೊಲ ಅಂತಾರೆ, ಉತ್ತರ ಕರ್ನಾಟಕ ಸೈಡು. ಎರಡು 2019 ಪ್ರವಾಹ ಬಂದಿದ್ದಕ್ಕೆ ಎಷ್ಟೋ ಲಾಸ್ ಆಯಿತು ಎಲ್ಲ. ಇವೆಲ್ಲ ಮುಳುಗಡೆ ಆಗಿತ್ತು ಗೈಸ್ ಅವಾಗೆಲ್ಲ. ಎಲ್ಲ ರೈತರು ನೆಕ್ಸ್ಟ್ ಅರಿಗಿದ್ದಾರೆ, ನೆಕ್ಸ್ಟ್ ಬಿತ್ತನೆ ಮಾಡ್ತಾರೆ ಗೈಸ್ ಇವಾಗ. ನೋಡಿ ಗೈಸ್ ಇದು ಬಾದಾಮಿ. ಇದು ಬಾದಾಮಿ ಬಿಡ್ತು ನೋಡಿ ಯಾವ ಥರ ಇದೆ ಜಮೀನೆಲ್ಲ. ಇದೆಲ್ಲ ಮಳೆ ಆಗಿದೆ ಗೈಸ್, ಚೆನ್ನಾಗಿ ಆಗಿದೆ. ಸ್ವಲ್ಪ ಈ ಜಮೀನೆಲ್ಲ ಸ್ವಲ್ಪ ಮಣ್ಣು ಎಲ್ಲ ಇದಾಗಿದೆ.
ನೆಕ್ಸ್ಟ್ ಕೃಷ್ಣಾ ನದಿ ಬರುತ್ತೆ ಗೈಸ್ ನಮಗೆ. ಆಲಮಟ್ಟಿ ಡ್ಯಾಮ್ ಇದೆಲ್ಲ ಇದು ನೋಡಿ ಕೃಷ್ಣಾ ನದಿ ಎಲ್ಲ ಚೆನ್ನಾಗಿದೆಲ್ಲ ಗೈಸ್. ಇದು ಯಾವ ಊರಿಗೆ ಅಂತ ಗೊತ್ತಿಲ್ಲ, ರೂಟ್ ಒಂದೇ ಆಲಮಟ್ಟಿ ಈ ಥರ ಕೃಷ್ಣಾ ನದಿ ತೊಳೆದಿದೆ ಗಾಯಿಸಿದೆಲ್ಲ. ಎಲ್ಲ ಹೊಲ ಖಾಲಿ ಇದೆ, ಯಾಕಂದರೆ ಈಗ ನೆಕ್ಸ್ಟು ಹಿಂಗಾರು ಬೆಳೆ ಬರ್ತಲ್ಲ ಅದಕ್ಕೆಲ್ಲ ಬಿತ್ತನೆ ಮಾಡ್ತಾರೆ. ಅದಕ್ಕೆ ಹೊಲ ಎಲ್ಲ ಅರುತ್ತಾರೆ. ನೋಡಿ ಎಲ್ಲ ಅರಿಗಿರೋ ಹೊಲ ಇದೆ ಗೈಸ್. ನನ್ನಿಂದ ಏನಾದರೂ ಮಾತಾಡ್ಬೇಕಾದ್ರೆ ತೊಂದರೆ ಆಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಫಸ್ಟ್ ಟೈಮ್ ನಾವು ಒಂದು ಇಷ್ಟು ದೊಡ್ಡ ಬ್ಲಾಗ್ ಮಾಡ್ತಿರೋದು. ನೋಡಿ ಗೈಸ್, ಇದೆಲ್ಲ ಕೃಷ್ಣಾ ನದಿ ಇದೆಲ್ಲ. ಆಲಮಟ್ಟಿ ಬರ್ತಲ್ವಾ, ನೆಕ್ಸ್ಟ್ ಹೊಡೆದೆ ಆಲಮಟ್ಟಿ. ಬಾಗಲಕೋಟೆ ಆಲ್ರೆಡಿ ಹಿಂದೆ ಹೋಯ್ತು, ನಾನು ವಿಡಿಯೋ ಮಾಡಲಿಲ್ಲ ಅದು. ಇದು ವ್ಯೂ ಚೆನ್ನಾಗಿದೆ ಗೈಸ್ ಇದೆಲ್ಲ. ಗಾಯ್ಸ್ ಇದು ಆಲಮಟ್ಟಿ ಡ್ಯಾಮ್ ಗಾಯ್ಸ್. ಇದು ನೋಡಿ ನೀರಿನ ಮಟ್ಟ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಮಳೆ ಆಗಿಲ್ವಲ್ಲ, ಬೇಸಿಗೆ ಎಲ್ಲ ಹಂಗಾಗಿ ಕಮ್ಮಿ ಆಗಿದೆ. ಇದು ಒಂದೊಂದು ಟೈಮಲ್ಲಿ ಫುಲ್ ಆಗಿರ್ತದೆ ಗೈಸ್ ಎಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಟ್ಟಿಸಿರೋ ಇದು ಡ್ಯಾಮ್ ಗೈಸ್ ಇದು. ನೋಡಿ ಗೈಸ್ ಯಾವ ಥರ ಇದೆ ಅಂತ. ನೈಟ್ ಟೈಮಲ್ಲಿ ಈ ಡ್ಯಾಮಲ್ಲಿ ಸ್ವಲ್ಪ ಇದಿರುತ್ತೆ, ಕಾರಂಜಿ ಇದಾಗುತ್ತೆ ಗೈಸ್. ಲೈಟಿಂಗ್ ಸಿಸ್ಟಮ್ ಚಲೋ ಚೆನ್ನಾಗಿದೆ. ನೈಟ್ ಟೈಮ್ ನೋಡ್ಬೋದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ಬೇಸಿಗೆಯಲ್ಲಿ ಫುಲ್ ನೀರು ಖಾಲಿ ಆಗಿರ್ತಿದೆಯಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಲೂ ಕರೀತಾರೆ ಈ ಡ್ಯಾಮ್ಗೆ, ಆಲಮಟ್ಟಿ ಡ್ಯಾಮ್. ಇದು ಬಾಗಲಕೋಟೆ ಆ್ಯಂಡ್ ಬಿಜಾಪುರ್ ಸೆಂಟ್ರಲ್ ಬರುತ್ತೆ ಡ್ಯಾಮು, ಈ ಡ್ಯಾಮ್ ಗೈಸ್. ಇದು ಬಸವನ ಬಾಗೇವಾಡಿ ಗೈಸ್. ಆಲಮಟ್ಟಿ ಹಿಂದೆ ಹೋಯಿತು. ನೋಡಿ ಗೈಸ್, ಬಸವನ ಬಾಗೇವಾಡಿ ರೋಡ್ ಅಂದರೆ ಇದು ಟ್ರೈನ್ ಸ್ಟಾಪ್ ಆಗಿದೆ. ಮುಂದೆ ಯಾವುದೋ ಟ್ರೈನ್ ಬರ್ತಾಯಿದೆ, ಸಿಗ್ನಲ್ ಇಲ್ಲ, ಹಂಗಾಗಿ ಟ್ರೈನ್ ಸ್ಟಾಪ್ ಆಗಿದೆ. ನೋಡಿ ಗೈಸ್, ವೇಟ್ ಮಾಡ್ತಾಯಿದ್ದೀವಿ. ಟ್ರೈನ್ ಸ್ಟಾಪ್ ಆಗಿದೆ. ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಸ್ವಲ್ಪ ಕಾಮಗಾರಿ ನಡೀತಾ ಇದೆ ಗೈಸ್. ನೋಡಿ ಇನ್ನೂ ಟ್ರೈನ್ ಬಂದಿಲ್ಲ, ನಾವು ವೇಟ್ ಮಾಡ್ತಾಯಿದ್ದೀವಿ. ಸಿಗ್ನಲ್ ಬಿದ್ದಿಲ್ಲ ಮುಂದೆ ಹೋಗೋಕ್ಕೆ. ನೋಡಿ ಗೈಸ್, ಇವಾಗ ಬಂತು ಟ್ರೈನು. ಅಪೋಸಿಟ್ ಟ್ರೈನ್ ಬರ್ತಾರ, ಅದು ಬರೋರಿಗೆ ವೇಟ್ ಮಾಡ್ಬೋದು. ನೆಕ್ಸ್ಟ್ ಸಿಗ್ನಲ್ ಕೊಟ್ಟರೆ, ಅದು ಟ್ರೈನ್ ಹೋದ್ಮೇಲೆ ಸಿಗ್ನಲ್ ಕೊಟ್ಟರೆ ಆಮೇಲೆ ಮೂವ್ ಆಗುತ್ತೆ ಟ್ರೈನ್. ನೋಡಿ ಗಾಯ್ಸ್, ಬಿಡ್ತು. ಎಲ್ಲ ರೈಲ್ವೆ ಸ್ಟೇಷನ್ಲು ಕಾಮಗಾರಿ ನಡೀತಾ ಇದೆ ಗಾಯ್ಸ್. ಇವಾಗ ಗದಗ, ಕೊಪ್ಪಳ, ಬಾಗಲಕೋಟೆ, ವಿಜಯಪುರ, ಈ ಕಡೆ ಉತ್ತರ ಕನ್ನಡ ಸೈಡ್ ಎಲ್ಲ ಕಾಮಗಾರಿ ನಡೀತಾ ಇದೆ ಗಾಯ್ಸ್ ಇವಾಗೆಲ್ಲ.
ನೆಕ್ಸ್ಟ್ ಬರೋದೇ ವಿಜಯಪುರ. ನೋಡ್ಕೊಳ್ಳಿ ಗೈಸ್ ಯಾವ ವಿಜಯಪುರದಲ್ಲಿ ಯಾವ ಥರ ಇದೆ ಅಂತ ಲ್ಯಾಂಡ್. ನೋಡಿ ಗೈಸ್ ಇಲ್ಲಿಂದ ವಿಜಯಪುರ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ವಿಜಯಪುರದಲ್ಲಿ ಬಂದು ನಾವು ಹಿಂದೆ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಿದ್ದು ಅದು ಇಬ್ರಾಹಿಂಪುರ ಅಂತ ಒಂದು ಸ್ಟಾಪ್ ಇಲ್ಲ, ಬಟ್ ಅಲ್ಲೇ ಡೈರೆಕ್ಟ್ ವಿಜಯಪುರ ಸ್ಟಾಪ್ ಬರುತ್ತೆ. ಇದೆಲ್ಲ ವಿಜಯಪುರ ಗೈಸ್. ಇದು ನೋಡಿ ಇದೆಲ್ಲ ಅವಾಗ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು ಗೋಡೆ ಗೈಸ್. ಇವೆಲ್ಲ ಆವಾಗ ಬ್ರಿಟಿಷ್ ಕಾಲದಲ್ಲಿ ಇದೆಲ್ಲ ಬ್ರಿಟಿಷ್ ಕಾಲದಲ್ಲೇ ಕಟ್ಟಿರೋದು. ಇದೆಲ್ಲ ಕಾಣ್ತಾ ಇದೆಯಲ್ಲ ಅದು ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ. ವಿಜಯಪುರದಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿದ್ದಾವೆ ಗೈಸ್. ನೋಡು ಟೂರಿಂಗ್ ಪ್ಲೇಸ್ ಎಲ್ಲ ಚೆನ್ನಾಗಿದ್ದಾವೆ. ಗೋಲ್ಗುಮ್ಮಟ ಮತ್ತು ಶಿವಗಿರಿ ನೋಡಿ ಗೈಸ್ ಹೋಗ್ತಾ ಇದೆ ಬಿಜಾಪುರ ರೈಲ್ವೆ ಸ್ಟೇಷನ್. ಇದೆಲ್ಲ ವಿಜಯಪುರ ರೈಲ್ವೆ ಸ್ಟೇಷನ್ ಗೈಸ್. ಇದು ನೋಡಿ ಬಂತು ವಿಜಯಪುರ ರೈಲ್ವೆ ಸ್ಟೇಷನ್. ಯಶವಂತಪುರ ಟು ವಿಜಯಪುರ ರೈಲ್ವೆ ಸ್ಟೇಷನ್ ಬಂದ್ವಿ. ಇದೆಲ್ಲ ಇದು ಲಗೇಜ್ ಗೈಸ್. ಇದೆಲ್ಲ ಗಾಡಿ ಲಗೇಜಿಗೆ ಹಾಕ್ಬೋದು. ಲಗೇಜ್ ಮಾಡಿ ಬುಕ್ ಮಾಡಿ ಹಾಕಿದರೆ ಇದಾಗುತ್ತೆ. ಅಲ್ಲೇ ಇದೆ ಸ್ಟಾರ್ಟಿಂಗಲ್ಲೇ ಬರ್ತೇನೆ ನಿಮಗೆ. ನೋಡಿ ಗೈಸ್ ವಿಜಯಪುರ ರೈಲ್ವೆ ಸ್ಟೇಷನ್ ಬಂದ್ವಿ. ಟೈಮು 11:50 ಗೈಸ್. ಸ್ವಲ್ಪ ಟ್ರೈನ್ ಲೇಟ್ ಆಗಿದೆ, ಅಲ್ಲಿ ಸ್ಟಾಪ್ ಆಗಿತ್ತಲ್ಲ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.